ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ಕ್ಯಾರೆಟ್ ಹಲ್ವಾ ಎಷ್ಟೋ ರೀತಿಯಲ್ಲಿ ಮಾಡಿರ್ಬೋದಲ್ವಾ. ನಾನು ಒಂದು ರೀತಿಯಲ್ಲಿ ಮಾಡಿದ್ದೀನಿ, ತುಂಬ ಡಿಫ್ರೆಂಟ್ ಆಗಿದೆ, ತುಂಬಾ ಟೇಸ್ಟಿಯಾಗಿದೆ. ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ತುಂಬ ಈಸಿನೂ ಇದೆ. ಫಸ್ಟ್ ನಾನು 1 kg ಕ್ಯಾರೆಟನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಅದನ್ನು ವಾಶ್ ಮಾಡಿ ಈ ಥರ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಂದು ಬಾಣಲೆಯಲ್ಲಿ 1-2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಹುರ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಂದರೆ ಈಗ ನಾವು ನಾನು ದೊಡ್ಡದಾಗಿ ಸ್ವಲ್ಪ ತುರ್ಕೊಂಡಿದ್ದೆ, ನೀವು ಸಣ್ಣದಾಗಿ ಹೇಗೆ ಬೇಕು ಹಾಗೆ ತುರ್ಕೋಬೋದು. 1 kg ಕ್ಯಾರೆಟ್ ಇತ್ತು ಇದು. ಅದನ್ನು ತುರ್ಕೊಂಡು ಹಿಂಗೆ ಹುರ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೆ. ಚೆನ್ನಾಗಿ ಸ್ವಲ್ಪ ಇದೇ ಥರ ಫ್ರೈ ಅಂದರೆ ಹುರ್ಕೊಂಡಾದಮೇಲೆ ಎಲ್ಲ ಕಡೆನೂ ಹಿಂಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಪ್ಪ ಸರಿಯಾಗಿ ಅದು ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಅದು ಚೆನ್ನಾಗಾಗಲ್ಲ. ಈಗ ನೋಡಿ ಸ್ವಲ್ಪ ಚೇಂಜ್ ಆಯಿತು, ಕಲರೆಲ್ಲ ಚೇಂಜ್ ಆಗಿದೆ. ಈಗ ಅದು ಹುರಿದಿದ್ದಾಯಿತು. ಈಗ ನಾನು ಒಂದು ಅರ್ಧ ಲೀಟ್ರ್ ಹಾಲನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧ ಲೀಟ್ರ್ ಹಾಲು ಇದು ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ ಇರಬೇಡ. ಸ್ವಲ್ಪ ಅದರಲ್ಲೇ ಹಾಲು ಕೆನೆ ಅಂದರೆ ಮಲಾಯಿ ಅದು ಇತ್ತು. ನಾನು ಎಕ್ಸ್ಟ್ರಾ ಮಲಾಯಿ ಎಲ್ಲ ಹಾಕ್ತಾಯಿಲ್ಲ. ಆದರೆ ಇದು ಖೋವಾ ಹಾಕಿ ಮಾಡಿದ್ದಕ್ಕಿಂತನೂ ಟೇಸ್ಟಿಯಾಗಿರುವಂಥ ಇದು ಕ್ಯಾರೆಟ್ ಹಲ್ವಾ. ಖೋವಾ ಹಾಕಿ ಕೆಲವೊಬ್ಬರು ಅಂದರೆ ನೀವು ಖೋವಾ ಹಾಕಿ ಮಾಡ್ಬೋದು. ಖೋವಾ ಹಾಕಿ ಮಾಡದೇ ಇದ್ರೂ ಎಷ್ಟು ಚೆನ್ನಾಗಾಗಿತ್ತು ಈ ಹಲ್ವಾ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಈಸಿಯಾಗಿ ಆರಾಮಾಗಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅಂತ. ಒಂದ್ಸರಿ ನೀವು ಟ್ರೈ ಮಾಡಿ ಆಮೇಲೆ ಫೀಡ್ಬ್ಯಾಕ್ ಕೊಡಿ ಹೇಗಿತ್ತು ಅಂತ. ಈ ಚಳಿಗಾಲದಲ್ಲಿ ಈ ಸೀಸನಲ್ಲಿ ಕ್ಯಾರೆಟ್ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ. ಎಷ್ಟು ಟೇಸ್ಟಿ ಆಗುತ್ತೆ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ. ಎಷ್ಟು ತಿಂದ್ರೂ ತಿಂತಾನೇ ಇರಬೇಕು ಅನಿಸುತ್ತೆ, ಎಷ್ಟು ಮಾಡಿದ್ರೂ ಮಾಡ್ತಾ ಇರಬೇಕು ಅನಿಸುತ್ತೆ. ಚೆನ್ನಾಗಿ ನೋಡಿ ಈ ಥರ ಅದೀಗ ಹಾಲಲ್ಲೇ ಬೇಯ್ತಾ ಇದೆ. ಇದಕ್ಕೆ ಎಕ್ಸ್ಟ್ರಾ ನೀರು ಏನೂ ಹಾಕಲ್ಲ, ಹೀಗೆ ಬೇಯ್ತಾ ಇದೆ. ಇನ್ನು ಸ್ವಲ್ಪ ಹೀಗೆ ಬೇಯಲಿ, ಒಂದು 7-8 ನಿಮಿಷ ಹೀಗೆ ಅದೆಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ. ಒಂದು ಮೀಡಿಯಮ್ ಫ್ಲೇಮಲ್ಲೇ ನಾನು ಬೇಯಿಸ್ತಾ ಇದ್ದೀನಿ. ಆಮೇಲೆ ನಾನು ಸ್ವಲ್ಪ ದ್ರಾಕ್ಷಿನ ಹಾಕ್ತಾಯಿದ್ದೀನಿ, ಒಣ ದ್ರಾಕ್ಷಿ ಆ್ಯಕ್ಚುಲಿ ನಾನು ಯಾವತ್ತೂ ವಾಶ್ ಮಾಡದೆ ಹಾಕಲ್ಲ ಫ್ರೆಂಡ್ಸ್. ಯಾಕೆಂದರೆ ಅದರಲ್ಲಿ ತುಂಬಾ ಔಷಧಿ ಹೊಡೆದಿರ್ತಾರೆ, ಫೆಸ್ಟಿಸೈಡ್ ಹೊಡೆದಿರ್ತಾರಲ್ಲ ಇರುತ್ತೆ. ಅದನ್ನು ಕ್ಲೀನಾಗಿ 2 ಸರಿ ಅದನ್ನು ನಾನು ವಾಶ್ ಮಾಡಿ ಇಟ್ಕೊತೀನಿ. ಆಮೇಲೆ ಇದನ್ನು ಹಾಕಿದ್ದೀನಿ. ಜೊತೆಲಿ ಬಾದಾಮನ್ನು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಕಾಜು ಖಾಲಿಯಾಗಿಬಿಟ್ಟಿತ್ತು, ಕಾಜು ಹಾಕಿಲ್ಲ. ಯಾವ ಡ್ರೈ ಫ್ರೂಟ್ಸ್ ಆದರೂ ನಿಮ್ಮ ಹತ್ರ ಇದೆ ಅಂದರೆ ಹಾಕ್ಬೋದು, ಇಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ. ನನ್ನ ಕಡೆ ದ್ರಾಕ್ಷಿ ಮತ್ತು ಬಾದಾಮಿ ಇತ್ತು, ಹಾಕಿದೆ. ಆಮೇಲೆ 1 kg ನಾನು ಒಂದು ದೊಡ್ಡ ಬೌಲಲ್ಲಿ 1 ಬೌಲು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಜಾಸ್ತಿ ಬೇಡ, ತುಂಬ ಸ್ವೀಟ್ ಆಗಿಬಿಡುತ್ತೆ. ಇಲ್ಲಾಂದರೆ ಈಗ ಕರೆಕ್ಟ್ ಇದೆ, ಇಷ್ಟೇ ಸಕ್ಕರೆ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಾನು ಲಾಸ್ಟ್ ಒಂದು ಇಂಗ್ರೀಡಿಯೆಂಟ್ ಸೇರಿಸ್ತೀನಿ, ನೀವು ಅದನ್ನು ನೀವು ಲಾಸ್ಟ್ವರೆಗೂ ನೋಡಿ ಏನು ಹಾಕಿದ್ದೀನಿ ಅಂತ. ಆ್ಯಕ್ಚುಲಿ ಭಾಳ ಚೆನ್ನಾಗಾಗುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ನೋಡೋಣ ಅಂತ. ಖೋವಾ ಹಾಕಿದ ಹಾಗೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕಾಗಲ್ಲ. ಜೊತೆಲಿ ಸ್ವಲ್ಪ ಏಲಕ್ಕಿನೂ ಪುಡಿ ಮಾಡಿಕೊಂಡು ಕುಟ್ಟಿ ಅದನ್ನು ಸಿಪ್ಪೆ ಸಮೇತ ಹಾಕಿದೆ. ನೀವು ಪೌಡ್ರ್ ಬೇಕಾದರೂ ಹಾಕ್ಬೋದು. ನಾವು ಸಿಪ್ಪೆನೂ ಅದರಲ್ಲೂ ಫ್ಲೇವರ್ ಇರುತ್ತೆ ಅಂತ ಹಾಕಿದೆ. ತಿನ್ನುವಾಗ ಸ್ವಲ್ಪ ಅದ್ರ ತೆಗೆದಿಟ್ಕೊಂಡ್ರೆ ಆಯಿತು. ಈಗ ನೋಡಿ ಚೆನ್ನಾಗಿ ಅದು ಸಕ್ಕರೆ ಎಲ್ಲ ಮತ್ತೆ ಕರಗಿ ಚೆನ್ನಾಗಿ ಇದು ಬಿಟ್ಟಿದೆ, ಎಲ್ಲ ಸ್ವಲ್ಪ ಕರಗಿ ಇದಾಗ್ತಾಯಿದೆ. ಇದು ಯಾವ ಪೌಡ್ರ್ ಗೊತ್ತಾ? ಇದು ಡ್ರೈ ಅಂದರೆ ಕಾಜು ಮತ್ತು ಬಾದಾಮ್ ಪೌಡ್ರ್. ಇದು ಸ್ವಲ್ಪ ನಾನು ಒಂದು ಬೌಲ್ ಆಗೋಷ್ಟು ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಇದು ನೋಡೋಣ ಖೋವಾ ಹಾಕಿದಾಗೆ, ಖೋವಾ ಹಾಕಿ ಮಾಡ್ತಾರಲ್ವ ಹಾಗೆ ನೋಡೋಣ ಅಂತ ನಾನು ಟ್ರೈ ಮಾಡಿದೆ. ಭಾಳ ಚೆನ್ನಾಗಿ ಬಂತು, ನನಗೂ ಇಷ್ಟ ಆಯಿತು, ನಮ್ಮಲ್ಲಿ ಎಲ್ರಿಗೂ ಇಷ್ಟ ಆಯಿತು. ಡ್ರೈ ಫ್ರೂಟ್ಸು ಒಂದು ಸ್ವಲ್ಪ ಹಾಕಿದೆ. ಆಮೇಲೆ ನೋಡೋಣ ಅಂತ ಮತ್ತೆ ನನಗನ್ನಿಸ್ತು ಇನ್ನೂ ಹಾಕಿಬಿಡೋಣ ಅಂತ ಮತ್ತೆ ಎಷ್ಟಿತ್ತು ಅಷ್ಟು ಹಾಕಿಬಿಟ್ಟೆ. ಮೊದಲು ಒಂದು ಅರ್ಧ ಬೌಲ್ ಹಾಕಿದ್ದೆ, ಮತ್ತು ನಾನು ಬೇಡ ಪೂರನೂ ಹಾಕಿಬಿಡೋಣ ಅಂತ ಮತ್ತೊಂದು ಅರ್ಧ ಬೌಲ್ ಎಕ್ಸ್ಟ್ರಾ ಇತ್ತು, ಅದನ್ನು ಹಾಕಿಬಿಟ್ಟೆ, ಸೇರಿಸ್ಬಿಟ್ಟೆ, ಎಲ್ಲದನ್ನೂ ಸೇರಿಸ್ಬಿಟ್ಟೆ. ಆಲ್ಮೋಸ್ಟ್ ಒಂದು ಬೌಲ್ ಇತ್ತು, ಅದಿಷ್ಟನ್ನು ಹಾಕಿದ್ದೀನಿ. ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ಫ್ಲೇವರ್. ಇದು ಡ್ರೈ ಫ್ರೂಟ್ಸ್ ಅಂದ್ರೆ ಬಾಕಿ ಏನು ಇರಲಿಲ್ಲ, ಕಾಜು ಮತ್ತು ಬಾದಾಮ್ ಪುಡಿ ಮಾಡ್ಕೊಂಡಿದ್ದೆ, ಅದಿಷ್ಟೇ ಇತ್ತು. ನಿಮಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ ಹೇಗಿದೆ ಅಂತ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮೈ ಚಾನಲ್, ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.